ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರ್ಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್. ಸೊ ಇದು ಮಂಗಳವಾರ ಬೆಳಿಗ್ಗೆ ಸುಮಾರು ಒಂದು 8-8:30 ಆಗಿದೆ. ಸೊ ತುಂಬ ಮಳೆ ಗಾಳಿಗಳು ಬರ್ತಾ ಇದೆ. ಸೊ ನಾನು ಒಣಗಿರೋ ಬಟ್ಟೆನ ತೆಗಿಯೋಣ ಅಂತ ಹೇಳಿಬಿಟ್ಟು ಹೊರಗಡೆ ಬಂದಿದ್ದೀನಿ. ಸೊ ಬಟ್ಟೆ ಎಲ್ಲ ಸ್ವಲ್ಪ ಚೆನ್ನಾಗಿ ಒಣಗಿತ್ತು, ಹಾಗಾಗಿ ತೆಗೆದುಬಿಡೋಣ ಅಂತ ಹೇಳಿಬಿಟ್ಟು ಬಟ್ಟೆನೆಲ್ಲ ತೆಗಿತಾ ಇದ್ದೀನಿ. ಮತ್ತು ಇಲ್ಲಿಂದ ತಂದು ಕೂಡ ನಾನು 1-2 ಡೇಸ್ ಒಳಗಡೆ ಒಣಗಾಕಿ ಆಮೇಲೆ ಅದನ್ನೆಲ್ಲ ಮಡಿಸಿ ಇಟ್ಕೊಳ್ಳೋದು. ಹಾಗಾಗಿ ಇದು ಪ್ರೋಸೆಸ್ ನಡೀತಾನೇ ಇರುತ್ತೆ. ಸೊ ನಾನು ನಿಮಗೆ ಹಾಗೆ ವ್ಲಾಗನ್ನು ಮಾಡ್ತಾ ಇರ್ತೀನಿ. ಸೊ ಇವತ್ತು ನಮ್ಮ ಹೊಸ ಗಿಡದಲ್ಲಿ ದಾಸವಾಳ ಹೂ ಬಿಟ್ಟಿತ್ತು. ಸೊ ದೇವ್ರಿಗೆ ಮುಡ್ಸೋಣ ಅಂತ ಹೇಳಿಬಿಟ್ಟು ನಾನು ಅದನ್ನು ತೊಗೋತಾ ಇದ್ದೀನಿ. ಸೊ 3 ಕಲರ್ ದಾಸವಾಳ ಇದೆ, ಬಟ್ ಇದು ನಾನು ನಿಮಗೆ ಮೊದಲನೇ ಕಲರ್ ತೋರಿಸ್ತಾ ಇರೋದು. ಸೊ ಎಲ್ಲ ಗಿಡಗಳು ಚೆನ್ನಾಗಿ ಬರ್ತಾ ಇದೆ. ಇದಾದಮೇಲೆ ನಾನು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಈಗ ಅದಾದಮೇಲೆ ನಾನು ಆಫೀಸ್ಗೆ ಹೊರಟೋದೆ. ಸೊ ಅದಾದಮೇಲೆ ಈಗ ಸಂಜೆ ಒಂದು 6-6:30 ಆಗಿದೆ. ಸೊ ಈಗ ಆಫೀಸಿಂದ ಬಂದು ಫೇಸ್ ವಾಶ್ ಮಾಡಿಕೊಂಡು ಈಗ ನಾನು ಕಾಫಿಗೆ ಇಡ್ತಾಯಿದ್ದೀನಿ. ಸೊ ಕಾಫಿ ಟೀ ಎಲ್ಲ ಕುಡಿದು ಒಂದು ಸ್ವಲ್ಪ ಪ್ರೇಯರ್ ಮಾಡಿ ಮತ್ತೆ ಅಡುಗೆಗೆ ಶುರು ಮಾಡೋಣ ಅಂತ. ತುಂಬ ಚಳಿ, ಗಾಳಿ, ಮಳೆ ಇತ್ತು. ಸೊ ಒಂದು ಸ್ವಲ್ಪ ಹೊರಗಡೆನೂ ಹೋಗಿ ಬಂದೆ, ಬಟ್ ತುಂಬ ಮಳೆ ಇದೆ, ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಒಂದು ಸ್ವಲ್ಪ ತರಕಾರಿ ಎಲ್ಲ ತೊಗೋಬೇಕಿತ್ತು, ತೊಗೊಂಡು ಬಂದೆ. ಹಾಗೆ ಹಾಲೆಲ್ಲ ಖಾಲಿಯಾಗಿತ್ತು, ಹಾಲು ತೊಗೊಂಡು ಬಂದೆ. ಹಾಗೆ ಒಂದು ಸ್ವಲ್ಪ ಟೈಲರ್ ಅಂಗಡಿಗೆ ಹೋಗಬೇಕಾಗಿತ್ತು. ಟೈಲರ್ ಅಂಗಡಿಗೆ ಹೋಗ್ಬಿಟ್ಟು ಒಂದೆರಡು ಅಂಗಡಿಗೆ ಹೋಗಿಬಿಟ್ಟು ಬಂದಿದ್ದಾಯ್ತು ಈಗ. ಸೊ ಚಳಿಗೋಸ್ಕರ ಸ್ಕಾರ್ಫು, ಟೋಪಿ, ಸ್ವೆಟರು ಎಲ್ಲ ಹಾಕೊಂಡ್ಬಿಟ್ಟಿದ್ದಾಳೆ. ಸೊ ಚಳಿ, ಗಾಳಿ ತುಂಬ ಇದೆ ನಮ್ಮ ಕಡೆ. ಸೊ ಹಾಗಾಗಿ ಅದಾದಮೇಲೆ ನಾನು ಬೆಳಿಗ್ಗೆ ಪಾತ್ರೆ ಎಲ್ಲ ತೊಳೆದು ಹಿಟ್ಟೋಗಿದ್ದೆ. ಸೊ ಅದನ್ನೆಲ್ಲ ಜೋಡಿಸೋಣ ಅಂತ ಹೇಳಿಬಿಟ್ಟು ಜೋಡಿಸ್ಕೊತಾ ಇದ್ದೀನಿ. ಹೀಗೆ ಅಂದರೆ ನನಗೆ ಯಾವ ಟೈಮ್ಗೆ ಏನು ಕೆಲಸ ಆಗುತ್ತೋ ಆ ಟೈಮ್ ಮಾಡ್ಕೋತೀನಿ. ಸೊ ಬೆಳಿಗ್ಗೆ ಇಲ್ಲೇ ಸಂಜೆ ಹೇಗಾಗುತ್ತೋ ಹಾಗೆ ಈಗಲೇ ಮಾಡಬೇಕು ಆಗಲೇ ಮಾಡಬೇಕು ಅಂತ ಮಾಡೋಕ್ಕಾಗಲ್ಲ. ನನ್ನ ಟೈಮಿಂಗ್ ಹೇಗಿರುತ್ತೋ ಹಾಗೆ ನನ್ನ ಕೆಲಸಗಳು ಕ್ಲೀನಾಗುತ್ತೆ. ಸೊ ಈಗೆಲ್ಲ ನಾನು ಹಾಗೆ ಥಿಂಗ್ಸ್ ಎಲ್ಲ ಜೋಡಿಸ್ತಾ ಇದ್ದೀನಿ. ಬೆಳಗ್ಗೆ ಮುಡಿಸಿದ್ದು ಅಂದರೆ ಗಿಡದಿಂದ ಕಿತ್ತಿದ್ದು ಹೂವನ್ನು ದೇವರಿಗೆ ಮುಡಿಸಿ ಈಗ ಇವತ್ತಿನ ಪ್ರಾರ್ಥನೆಯನ್ನು ನಾನು ಮಾಡ್ತಾಯಿದ್ದೀನಿ. ಸೊ ನಮ್ಮ ಗಿಡದಲ್ಲಿ ಬಿಟ್ಟಿರೋ ಹೂವನ್ನ ಕಿತ್ತು ದೇವರಿಗೆ ಮುಡಿಸಿ ಪ್ರೇಯರ್ ಮಾಡೋದ್ರಲ್ಲಿ ಅದೇನೋ ಒಂಥರ ನನಗೆ ಖುಷಿ ಅನಿಸುತ್ತೆ. ಸೊ ಇತ್ತೀಚೆಗೆ ಯಾಕೋ ದೇವ್ರ ಫೋಟೋಗೆ ಸಾಲು ಅಷ್ಟು ಹೂ ಸಿಗುತ್ತೆ ನನಗೆ, ಅದೇ ಖುಷಿ ಆಗುತ್ತೆ ಒಂಥರ. ಸೊ ನಮ್ಮ ಗಿಡದಲ್ಲಿ ಬಿಟ್ಟಿರೋ ಹೂವನ್ನ ದೇವ್ರಿಗೆ ಮುಡ್ಸೋದ್ರಲ್ಲಿ ಅದೇನೋ ಒಂಥರ ಖುಷಿ ಅಂತ ನನಗನ್ಸುತ್ತೆ. ಸೊ ಇದಾದಮೇಲೆ ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರ್ಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್. ಸೊ ಇವತ್ತು ಏನು ಅಷ್ಟು ನನಗೆ ಅಡುಗೆ ಮಾಡೋ ಕೆಲಸ ಇಲ್ಲ ಕಿಚನಲ್ಲಿ. ಯಾಕಂತಂದರೆ ಬೆಳಿಗ್ಗೆ ಮಾಡಿದ್ದು ಒಂದು ಸ್ವಲ್ಪ ಬಾತ್ ಇದೆ, ಹಾಗೆ ಒಂದು ಸ್ವಲ್ಪ ಮೂಲಂಗಿ ಸಾಂಬಾರಿದೆ, ಸ್ವಲ್ಪ ರೈಸ್ ಕೂಡ ಇದೆ, ವೈಟ್ ರೈಸು. ಅದಕ್ಕೆ ಈಗ ಒಂದು ಸ್ವಲ್ಪ ಏನಾದರೂ ನಂಚ್ಕೊಳ್ಳೋದಕ್ಕೆ ಮಾಡಿಬಿಟ್ಟು ಊಟನ ಕ್ಲೋಸ್ ಮಾಡ್ತೀನಿ. ಹಾಗಾಗಿ ಏನಿಲ್ಲ, ಒಂದು ಸಣ್ಣ ರೆಸಿಪಿ ನಿಮಗೆ ತೋರಿಸ್ಬಿಟ್ಟು ಇವತ್ತಿನ ಬ್ಲಾಗ್ ಕ್ಲೋಸ್ ಮಾಡ್ತೀನಿ. ತುಂಬ ಮಳೆ ಬರ್ತಿದೆ ನಮಗೆ, ವಾತಾವರಣ ಒಂಥರ ಥಂಡಿ ವಾತಾವರಣ. ಸೊ ಸ್ವಲ್ಪ ಬೇಳೆ ಮೂಲಂಗಿ ಸಾಂಬಾರಿದೆ. ಸೊ ಬೆಳಗ್ಗೆ ಮಾಡಿದ್ದು ಒಂದು ಸ್ವಲ್ಪ ಬಾತ್ ಇದೆ. ಸಂಡೇ ಚಿಕನ್ ತೊಗೊಂಡು ಬಂದಾಗ ಹಾಗೆ ಒಂದು 1/2 kg ಲಿವರ್ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಬಾಕ್ಸ್ಗೆ ಹಾಕಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಇವತ್ತು ಒಂದು ಸ್ವಲ್ಪ ಊಟಕ್ಕೆ ಯೂಸ್ ಆಗ್ತಿದೆ. ಸೊ ಬಾತು ಬೆಳಗ್ಗೆ ಮಾಡಿದ್ದೆ, ನಂಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಈಗ ಸಂಜೆ ಅದೇ ಬಾತಿಗೆ ಒಂದು ಸ್ವಲ್ಪ ಲಿವರ್ ಫ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಇನ್ನೇನು ನನ್ನ ಮಗಳು ಕಾಲೇಜ್ಗೆ ಅಂತ ಹೊರಡ್ತಾಳೆ. ಸೊ ಹಾಗಾಗಿ ಸ್ವಲ್ಪ ಮನೆಯಲ್ಲಿ ನಾನ್ ವೆಜಸ್ ಇರುತ್ತೆ ನಾನು 2-3 ಡೇಸಲ್ಲಿ. ಸೊ ಆಮೇಲೆ ನಾನು ಅಡುಗೆ ಮಾಡೋದು ಕಷ್ಟ ಇರುತ್ತೆ. ಅವಳಿಲ್ಲ, ನಾ ಬೇಜಾರಿಗೆ ಏನೂ ಮಾಡ್ಕೊಂಡು ನನಗೆ ಸರಿಯಾಗಿ ಊಟ ಮಾಡೋಕ್ಕೂ ಆಗಲ್ಲ, ಆ ಥರ ಆಗುತ್ತೆ. ಹೊಟ್ಟೆ ಹಸ್ದಾಗ ಏನೋ ಒಂದು ಸ್ವಲ್ಪ ತಿನ್ನೋದು, ಏನೋ ಒಂದು ಮಾಡ್ಕೊಳ್ಳೋದು, ಆ ಥರ ಮಾಡೋಕ್ಕೆ ಆಗಲ್ಲ. ಬಟ್ ಅವಳು ಇರುವಾಗಲೇ ನಾನು ಈ ಥರ ಅಡುಗೆ ತಿಂಡಿ ಎಲ್ಲ ನೀಟಾಗಿ ಮಾಡೋದು. ಬೆಳ್ಳುಳ್ಳಿ, ಒಂದು 3-4 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 1/2 kg
ಲಿವರನ್ನು ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಇದು ಕಬಾಬ್ ಮಾಡಿದ ಆಯಿಲ್ ಇತ್ತು, ಸೊ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಹಸಿಮೆಣ್ಸಿಕಾಯನ್ನು ಹಾಕ್ತಾಯಿದ್ದೀನಿ ನಾನಿವಾಗ. ಸೊ ಆ್ಯಕ್ಚುಲಿ ನಾನಿವತ್ತು ಮಾಡ್ತಾ ಇರೋದು ಲಿವರ್ ಪೆಪ್ಪರ್ ಡ್ರೈ ಅಂತ. ಸೊ ಅದು ನಾನು ಹೀಗೆ ಮಾಡೋದು, ಇದೇ ಶೈಲಿಲೇ. ಸೊ ನಾನು ನಿಮ್ಗೆ ಹಾಗೇ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಒಂದೆರಡು ಎಸಳು ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡಿದ್ನಲ್ಲ, ಅದನ್ನ ಸ್ವಲ್ಪ ಲೈಟಾಗಿ ಜಜ್ಜಿಬಿಟ್ಟು ಈಗ ಹಾಕಿದ್ದೀನಿ. ಇಲ್ಲಾಂದರೆ ಸಿಡಿಯುತ್ತೆ. ಆಮೇಲೆ ಅಷ್ಟು ನಾವು ಫುಲ್ ಉಂಡುಂಡೆ ಬೆಳ್ಳುಳ್ಳಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಫ್ಲೇವರ್ ಬರೋಲ್ಲ. ಹಾಗಾಗಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೋಬೇಕು. ಅದರ ನಂತರ ನಾನು ಈರುಳ್ಳಿ, ಅಂದರೆ ನಾನು ಒಂದು ದೊಡ್ಡ ಈರುಳ್ಳಿ ಇತ್ತು, ಹಾಗಾಗಿ ಒಂದನ್ನೇ ಕಟ್ ಮಾಡಿಕೊಂಡೆ ಸಾಕು ಅಂತ. ಈಗ ನಾನು ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಮಳೆ, ಚಳಿ, ಗಾಳಿಯಲ್ಲಿ ನಿಜವಾಗ್ಲೂ ಪೆಪ್ಪರ್ ಡ್ರೈ ಸಖತ್ತಾಗಿರುತ್ತೆ. ಇದು ಚಪಾತಿಗೂ ಯೂಸ್ ಮಾಡ್ಕೋಬೋದು, ಅಥವಾ ರೊಟ್ಟಿಗೆ ಯೂಸ್ ಮಾಡ್ಕೋಬೋದು, ರೈಸ್ಗೂ ಕೂಡ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡಿಕೊಂಡು ನಾವು ಊಟ ಮಾಡಿದ್ರೆ ಸೂಪರಾಗಿರುತ್ತೆ. ಹಾಗಾಗಿ ನಾನಿವತ್ತು ಸ್ವಲ್ಪ ಬೇಳೆ ಮೂಲಂಗಿ ಸಾಂಬಾರು ಇತ್ತಲ್ವ, ಅದಕ್ಕೊಂದು ಸ್ವಲ್ಪ ಲಿವರ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ನೀರೇ ಹಾಕಾಗಿಲ್ಲ. ಇದು ಈರುಳ್ಳಿ ಮತ್ತು ತೊಳೆದಿರ್ತೀವಲ್ಲ, ಅದರಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಲಿವರ್ ಅಲ್ವಾ, ನೀರಿನ ಅಂಶ ಇರುತ್ತೆ. ಹಾಗಾಗಿ ಇದಕ್ಕೆ ನೀರನ್ನು ಹಾಕೋ ಅವಶ್ಯಕತೆ ಇರೋಲ್ಲ. ಸೊ ಇದೇ ಥರ ಸ್ವಲ್ಪ ಹೊತ್ತು ಹುರಿದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು, ಅರಿಶಿನ ಎಲ್ಲ ಹಾಕಿ ಒಂದು ಪ್ಲೇಟ್ ಮುಚ್ಚಿದ್ರೆ ಅದೇ ನೀರು ಬಿಟ್ಕೊಳ್ಳುತ್ತೆ. ಸೊ ಅದೇ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು, ಒಂದು 5-10 ನಿಮಿಷ ಬಾಡಿಸ್ಕೊಂಡ್ರೆ ಅದು ಬೆಂದು ಹೋಗುತ್ತೆ. ನಾನೀಗ ತೊಳೆದಿಟ್ಟಿರೋ ಲಿವರನ್ನು ಸೇರಿಸಿದ್ದೀನಿ ಈರುಳ್ಳಿ ಆದಮೇಲೆ. ಈಗ ಅದು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಚೆನ್ನಾಗಿ ಫ್ರೈ ಮಾಡಬೇಕು ಫಸ್ಟು, ಏನೇ ಆದರೂ ಕೂಡ. ಈಗ ಇದಕ್ಕೊಂದು ಸ್ವಲ್ಪ ನಾನು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಸಾಲ್ಟ್ ಬೇಕಾದಷ್ಟು, ಅಂದರೆ ಅದು ಬೇಯೋಷ್ಟು. ಅದಾದಮೇಲೆ ಮತ್ತೆ ನಾನೆಲ್ಲನೂ ಸ್ಟಿರ್ ಮಾಡಿಕೊಂಡು ಚೆನ್ನಾಗಿ ಮತ್ತೆ ಬಾಡಿಸ್ಕೊತಾ ಇದ್ದೀನಿ. ಸೊ ಇದರಲ್ಲೇ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಒಂದು ಪ್ಲೇಟನ್ನು ಮುಚ್ಚಿದ್ರೆ ಅದು ನೀರು ಬಿಟ್ಕೊಂಡಿರುತ್ತೆ. ಸೊ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ ನಿಮಗೆ. ಸೊ ಇದೊಂದು 10-20 ಮಿನಿಟ್ಸಲ್ಲೆಲ್ಲ ನೀವು ಮಾಡ್ಕೊಂಬಿಡ್ಬೋದು. ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ. ಈಗ ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡುವಾಗ ಈ ಥರ ಬೇಗ ಮಾಡ್ಕೋಬಹುದು. ಚೆನ್ನಾಗಿ ಹುರ್ಕೊಳ್ಳೇಬೇಕು ಫಸ್ಟು. ಅದಾದಮೇಲೆ ನೀವು ಪ್ಲೇಟನ್ನು ಮುಚ್ಚಬೇಕಾಗತ್ತೆ. ಸೊ ನಾನೀಗ ಒಂದು ಸ್ವಲ್ಪ ಇನ್ನೊಂದು ಸ್ಟವ್ ಮೇಲೆ ಬಾತ್ ಇತ್ತಲ್ಲ ಬೆಳಗ್ಗೆ ಮಾಡಿದ್ದು, ಅದನ್ನು ಕೂಡ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆದಲ್ವ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಒಂದು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ತುಂಬ ಚಳಿ, ಮಳೆ, ಗಾಳಿ ಇರುತ್ತಲ್ಲ. ಸೊ ಕೋಲ್ಡ್ ತಿನ್ನೋಕ್ಕಾಗಲ್ಲ. ಹಾಗಾಗಿ ಅದನ್ನು ಕೂಡ ನಾನು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಬಾಣಲಿಗೆ ಹಾಕಿ. ಸೊ ಮಳೆಗಾಲದಲ್ಲಿ ಊಟ ಬಿಸಿ ಇದ್ದರೆ ಸೊ ಊಟದಲ್ಲಿ ಹೊಗೆ ಬರ್ತಾ ಇರುತ್ತೆ. ಆ ಥರ ತಿಂದರೆ ಚೆನ್ನಾಗಿರುತ್ತೆ. ಸೊ ನೋಡಿ, ಈಗ ನಾನು ಬೇಯಿಸಿದ್ದೀನಿ ನೋಡಿ. ನಾನು ಒಂದು ಸ್ವಲ್ಪನೂ ಇದಕ್ಕೆ ನೀರು ಸೇರಿಸಿಲ್ಲ, ಆದರೂ ಕೂಡ ತುಂಬ ಅದರಲ್ಲಿ ನೀರಿನ ಅಂಶ ಬಂದಿದೆ. ಇದರಲ್ಲೇ ಇನ್ನೊಂದು 5-10 ನಿಮಿಷ ಬೇಯಿಸಿದ್ರೆ ಅದರಲ್ಲೇ ಬೆಂದ್ಕೊಳ್ಳುತ್ತೆ. ಸೊ ಇದಕ್ಕೆ ಎಕ್ಸ್ಟ್ರಾ ನೀರೆಲ್ಲ ಏನೋ ಹಾಕೋದು ಬೇಡ. ನೋಡಿ, ಅದೇ ನೀರು ಬಿಟ್ಕೊಂಡಿದೆ. ನಾನು ಉಪ್ಪು ಮತ್ತು ಅರಿಶಿನ ಹಾಕಿದಾಗ ನಾನಿನ್ನೂ ಉಪ್ಪು ಅರಿಶಿನ ಹಾಕಿಲ್ಲ. ಆ್ಯಕ್ಚುಲಿ ಅದೇ ನೀರು ಬಿಟ್ಕೊಂಡಿದೆ.
ಮತ್ತು ಉಪ್ಪು ಅರಿಶಿನ ಸೇರಿಸಿ ಮತ್ತೆ ಮುಚ್ಚಿದ್ರೆ ಅದು ತುಂಬಾ ಚೆನ್ನಾಗಿ ಮೆಲ್ಟಾಗಿ ಬೇಯುತ್ತೆ. ಆ್ಯಕ್ಚುಲಿ ಇದನ್ನು ಸ್ವಲ್ಪ ಬೇಯಿಸಲೇಬೇಕಲ್ಲ, ಲಿವರು ಮತ್ತು ಅದಕ್ಕೆ ಇನ್ನೊಂದು ಗುಂಡ್ಕಾಯಿ ಅಂತ ಹೇಳ್ತಾರೆ ಆ್ಯಕ್ಚುಲಿ, ಅದು ಕೂಡ ಬೇಯಬೇಕಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಲಿವರ್ ಬೇಗ ಬೇಯುತ್ತೆ, ಗುಂಡ್ಕಾಯಿ ಬೇಯೋದು ಲೇಟ್ ಆಗುತ್ತೆ. ಸೊ ನಾನು ಬಾತನ್ನ ಕೂಡ ಅಷ್ಟೇ ಚೆನ್ನಾಗೇ ಬಿಸಿ ಮಾಡ್ತೀನಿ, ಯಾಕಂತಂದರೆ ಆರೋಗ್ಯದ ತಿನ್ನೋಕ್ಕಾಗಲ್ಲ, ಹಾಗಾಗಿ ಬಿಸಿ ಮಾಡಿದ್ರೆ ಲಿವರ್ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಚೆನ್ನಾಗಿ ಅದನ್ನು ಕೂಡ ಬಿಸಿ ಮಾಡ್ತಾಯಿದ್ದೀನಿ. ಈ ಬಿರಿಯಾನಿ ಎಲ್ಲ ನಾವು ಮಾಡಿದಾಗ ಮಿಕ್ಕಿದ್ರೆ ಹಾಗೆ ಮಾಡೋದು. ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಮತ್ತು ಈಗ ಪೆಪ್ಪರ್ಸ್ ಪೌಡರ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗತ್ತೆ. ಸೊ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಸೊ ಫಾಸ್ಟಾಗಿ ಆಗುತ್ತೆ ಇದು. ಚಪಾತಿಗೆಲ್ಲ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಬರೀ ಲಿವರ್ ಮಾಡಿದ್ರೆ, ಅಥವಾ ಬೇಳೆ ರಸಮ್ ಎಲ್ಲ ಮಾಡಿದಾಗ ಅದಕ್ಕೂ ಕೂಡ ಸೈಡ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಚಿಕನ್ ಮಸಾಲಾನ ಕೂಡ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅದ್ರ ನೀರಿನ ಅಂಶಕ್ಕೆ ಹೊಂದ್ಕೋಬೇಕಲ್ಲ ಮಸಾಲೆ ಅಂತ ಹೇಳಿ ಸ್ವಲ್ಪ ಇದಕ್ಕೆ ಮಸಾಲೆ ಹಾಕ್ತಾಯಿದ್ದೀನಿ. ಸೊ ಇದನ್ನು ಕಾಯಿ ಎಲ್ಲ ಹಾಕಿ ಮಾಡಬಹುದು, ಬಟ್ ತುಂಬ ಮಸಾಲೆ ಆಗಿಬಿಡುತ್ತೆ. ಕಾಯಿನೂ ಕೂಡ ಹಾಕಿ ನೀವು ಗೊಜ್ಜು ಥರ ಮಾಡ್ಕೋಬೋದು. ಬಟ್ ನಾನು ಡ್ರೈ ಮಾಡೋಕ್ಕೆ ಹೋದೆ, ಸ್ವಲ್ಪ ನೀರಿನ ಅಂಶ ಅದು ಜಾಸ್ತಿನೇ ಆಗಿ ಅದೇ ಒಂಥರ ಗೊಜ್ಜು ಥರನೇ ಆಗಿಬಿಡ್ತಾಯಿದೆ. ನೀವು ಏನು ಮಾಡಬೇಕಂದ್ರೆ ಫುಲ್ಲು ನೀರಿನ ಅಂಶ ತೆಗೆದು ಆಮೇಲೆ ಇದಕ್ಕೆ ಪೆಪ್ಪರ್ ಸೇರಿಸಿದ್ರೆ ಡ್ರೈ ಆಗುತ್ತೆ. ಬಟ್ ನಾನು ಸ್ವಲ್ಪ ಬಿಸಿ ಎಲ್ಲ ಮಾಡೋಕ್ಕೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಇದೇ ಥರ ಗ್ರೇವಿ ಥರನೇ ಇರಲಿ ಸ್ವಲ್ಪ ಅಂತ ಹೇಳಿ ಮಾಡಿದೆ. ಯಾಕಂದರೆ ಮಸಾಲೆ ಕೂಡ ಬೇಯಬೇಕಲ್ವ, ಹಾಗಾಗಿ ನಾನು ನೀರನ್ನು ಅಲ್ಲೇ ಸ್ವಲ್ಪ ಇಟ್ಕೊಂಡೆ. ಇಲ್ಲ ನಾವು ಫುಲ್ಲು ಡ್ರೈ ಮಾಡ್ಕೋಬೇಕು ಅಂತಂದರೆ ನೀವು ಬೇಯಿಸಿರೋ ನೀರಿನ ಅಂಶನ ತೆಗೆದ್ಬಿಟ್ಟು ಆಮೇಲೆ ಡ್ರೈ ಇರೋದಕ್ಕೆ ಪೆಪ್ಪರ್ ಸಾಲ್ಟ್ ಎಲ್ಲ ಸೇರಿಸಿದ್ರೆ ಡ್ರೈ ಆಗುತ್ತೆ. ಸೊ ಈಗೆಲ್ಲ ರೆಡಿಯಾಗಿದೆ. ಸೊ ನಾನೀಗ ಏಂಜಲ್ಗೆ ಊಟ ಬಡಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಬಾತು ಮತ್ತು ಲಿವರ್ ಪೆಪ್ಪರ್ ಡ್ರೈನ ಹಾಕ್ತಾಯಿದ್ದೀನಿ. ಸೊ ಇವತ್ತಿನ ನಮ್ಮ ಡಿನ್ನರ್ ಇದಾಗಿದೆ. ಸೊ ಅವಳೇ ಹೇಳಿದ್ದು ಫ್ರಿಡ್ಜಲ್ಲಿ ಲಿವರ್ ಇದೆಯಲ್ಲ ಅದನ್ನು ಮಾಡಿ ಮಮ್ಮಿ ಅಂತ. ಸೊ ಸಾಂಬಾರು ಸ್ವಲ್ಪ ಇತ್ತಲ್ವ, ಸಾಂಬಾರು ಹಾಕೊಳ್ಳೇ ಇಲ್ಲ ನಾನು. ಆ್ಯಕ್ಚುಲಿ ಬಾತ್ ಅಲ್ವ, ವೈಟ್ ರೈಸ್ ಆಗಿದ್ದರೆ ಸಾಂಬಾರು ಯೂಸ್ ಮಾಡ್ಕೋಬೋದಿತ್ತು. ಮೂಲಂಗಿ ಸಾಂಬಾರು ಹಾಗೆ ಬಿಸಿ ಮಾಡಿಟ್ಬಿಟ್ಟು ಬಾತು ಮತ್ತು ಪೆಪ್ಪರ್ ಡ್ರೈನೇ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀವಿ ಈಗ ನಾವು. ಇದಾದಮೇಲೆ ಟೈಸನ್ಗೂ ಸ್ವಲ್ಪ ಊಟ ಕೊಟ್ಬಿಟ್ಟು ಆಮೇಲೆ ನಾನು ಊಟಕ್ಕೆ ಕೂರ್ತೀನಿ. ಕಂದ ಎತ್ತಿಡು, ತಗೋ ಊಟ ಮಾಡಿ ಫಸ್ಟ್, ತೆಗಿ. ನೋಡು ಹೇಗಿದೆ ಅಂತ. ಸೊ ಊಟಕ್ಕೆ ಒಂದು ಸ್ವಲ್ಪ ಬಿಸಿನೀರನ್ನ ಕಾಯಿಸೋಣ ಅಂತ ಹೇಳಿಬಿಟ್ಟು ಜಗ್ಗಿಗೆ ನೀರು ಹಾಕ್ತಾಯಿದ್ದೀನಿ. ಇಲ್ಲಿ ಚಳಿ ಇರೋದ್ರಿಂದ ನಮಗೆ ಒಂದು ಸ್ವಲ್ಪನೂ ಕೋಲ್ಡ್ ವಾಟರ್ ತಣ್ಣೀರು ಕುಡಿಯೋಕ್ಕೆ ಆಗಲ್ಲ, ಬಿಸಿನೀರು ಇರಲೇಬೇಕು. ಸೊ ಹಾಗಾಗಿ ಒಂದು ಸ್ವಲ್ಪ ಬಿಸಿನೀರನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವ್ಲಾಗೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸೊ ಎಲ್ಲರೂ ಹುಷಾರಾಗಿರಿ, ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.